ಪೂಜ್ಯರಲ್ಲಿ ಇನ್ನು ತೇರೆಯಾಗಿ ಪೂಜ್ಯರಲ್ಲಿ ಹಾಗೂ ಬೇಳೂರಿನ ಯಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡಿರುವಂತಹ ಎಲ್ಲ ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಒಬ್ಬ ಮಹಾನುಭಾವಿ ಒಂದು ಸಣ್ಣ ಚಿಂತನೆಯನ್ನು ಮಾಡ್ತಾನೆ. ನಾವೆಲ್ಲರೂ ಚಿಂತನೆ ಮಾಡುವಂಥದ್ದು. ಈಗ ನಾವು ಒಂದು ದೇವಸ್ಥಾನ ಇದೆ, ದೇವಸ್ಥಾನದೊಳಗೆ ನೀವು ನೀರು ತಗೊಂಡು ಹೋಗ್ತೀರಿ. ಮನೆಯಾಗಿಂದ ನೀರು ತಗೊಂಡು ಹೋದ್ರೆ ದೇವಸ್ಥಾನದಾಗಿಂದ ಹೊರಗೆ ಬರೋದ್ರಾಗ ತೀರ್ಥ ಆಗುತ್ತೆ. ಬೂದಿ ತಗೊಂಡು ಹೋದ್ರೆ ಭಸ್ಮಾಗಿ ಬರ್ತೈತಿ. ನೀವು ಅಲ್ಲಿಗೆ ಅಕ್ಕಿ ತಗೊಂಡು ಹೋಗಿರಿ, ಅಕ್ಷತೆಯಾಗಿ ಹೊರಗೆ ಬರ್ತೈತಿ. ಬಾಳೆ ಹಣ್ಣು ತಗೊಂಡು ಹೋಗ್ರಿ, ದೇವಸ್ಥಾನಕ್ಕೆ ದೇವಸ್ಥಾನದಿಂದ ಹೊರಗೆ ಬರೋಕೆ ಪ್ರಸಾದ ಆಗಿ ಬರ್ತೈತಿ. ಮತ್ತು ಗುಡ್ಯಾಗ ಒಂದ್ಸಲ ಕಲ್ಲು ಹೋತು ಅಂದ್ರೆ ಅದು ದೇವರಾಗಿ ಬರ್ತೈತಿ. ಅವು ಒಮ್ಮೆಮ್ಮೆ ಹೋಗ್ಯಾವ. ಅವು ಅಕ್ಕಿ ಒಂದೇ ಸಲ ತಗೊಂಡು ಹೋಗಿದ್ದಕ್ಕೆ ಅಕ್ಷತೆ ಆಗೈತಿ, ಹಣ್ಣು ಒಂದೇ ಸಲ ತಗೊಂಡು ಹೋಗಿದ್ದಕ್ಕೆ ಪ್ರಸಾದ ಆಗೈತಿ, ಮತ್ತು ಬೂದಿ ಒಂದೇ ಸಲಕ್ಕೆ ಹೋಗಿದ್ದಕ್ಕೆ ಭಸ್ಮ ಆಗೈತಿ. ಇವ ಮನುಷ್ಯ ದಿವಸ ಹೋಗಿ ಬರ್ತಾನ, ಇವ ಏನೋ ಆಗಲಿಲ್ಲ ಯಾಕ ಅಂತ. ಗುಡ್ಯಾಗ ಹೋಗಿ ಕಲ್ಲು ದೇವರಾಗೈತಿ. ಅವ ಶಿಲ್ಪಿ ದೇವ್ರಿಗೆ ಕೇಳದಂತ ಒಂದ್ಸಲ, ಮೂರ್ತಿ ಮಾಡಿದ ಶಿಲ್ಪಿ, ಏನಪ್ಪ ದೇವ್ರದ್ದು ಎಷ್ಟು ವಿಚಿತ್ರ, ನಾನು ಕಲ್ಲು ಕಟ್ಟದೆ ನೀನು ಮೂರ್ತಿ ಮಾಡಿ, ದೇವ್ರು ಒಬ್ಬ ಶಿಲ್ಪಿನೇ, ಮೂರ್ತಿ ಮಾಡಿದ ಶಿಲ್ಪಿ ದೇವ್ರಿಗೆ ಕೇಳದಂತ, ಏನಪ್ಪ ಭಗವಂತ, ನಾನು ಮೂರ್ತಿ ಮಾಡಿದೆ ನೀನು ಮೂರ್ತಿ ಮಾಡಿ, ನಾನು ಮಾಡಿದ ಕಲ್ಲಿನ ಮೂರ್ತಿ ಆದರೂ ಸಹಿತ ಗುಡ್ಯಾಗ ಹೋಗಿ ದೇವ್ರಾದು, ನೀ ಮಾಡಿದ ಮೂರ್ತಿಗಳು ಭಾಳ ಅದಾವ, ಆದ್ರೆ ಬರೀ ಊರಾಗ ಜಗಳ ಆಡ್ತಾವಲ್ಲ, ಹಿಂಗ್ಯಾಕಿದು ಅಂತ ಕೇಳಿದಂತ. ನಾ ಮಾಡಿದ್ದು ದೇವ್ರಾಗ್ಯಾವ, ನೀ ಮಾಡಿದ್ದು ಯಾಕೆ ಜಗಳ ಆಡಕತ್ತು ಅಂದ್ರೆ, ಒಂದು ಸಣ್ಣ ಅಕ್ಕಿ ಹಣ್ಣ ಕಲ್ಲು ಗುಡ್ಯಾಗ ಹೋಗಿ ದೇವರಾಗಿ ಬಂತು. ಮನುಷ್ಯ ಯಾಕೆ ಒಳ್ಳೆವಾಗ್ಲಿಲ್ಲ, ದೋಷ ಎಲ್ಲೈತಿ ಅಂತ. ತಪ್ಪಿದ್ದೆಲ್ಲಿ, ಎಲ್ಲಿ ತಪ್ಪು ಅಂದ್ರೆ ಮನುಷ್ಯನ ವಿಚಾರ ತಪ್ಪು, ಮನುಷ್ಯನ ತಲೆ ತಪ್ಪು. ನಾವೆಲ್ಲ ಹೇಳ್ತೀವಿ ನೋಡು, ಬಹಳ ಕಟ್ಟಿ ಮೇಲೆ ಕುಂತು ಮಾತಾಡ್ತೀವಲ್ಲ, ಕಾಲು ಕೆಟ್ಟೈತ್ರಿ ಕಾಲು ಕೆಟ್ಟೈತಿ ಅಂತ. ಕಟ್ಟಿ ಮೇಲೆ ಕುತ್ಕೊಂಡು ಮಾತಾಡ್ತೀವಲ್ಲ, ಕಾಲು ಕೆಟ್ಟಿಲ್ಲ, ಮಾತಾಡೋರು ತಲೆ ಕೆಟ್ಟಿರ್ತೈತೆ ಅಷ್ಟ. ಕಾಲು ಚಲೋನ ಐತಿ, ಏನು ಕೆಟ್ಟೈತೆ, ಹರಿಯುವ ತುಂಗಭದ್ರೆ ಕೆಟ್ಟಾಳ, ಬೆಳೆವ ಭೂಮಿ ತಾಯಿ ಕೆಟ್ಟೈತೆ, ಸೂರ್ಯ ಕೆಟ್ಟಾನ, ಗಾಳಿ ಕೆಟ್ಟಿಲ್ಲ, ಏನೂ ಕೆಟ್ಟಿಲ್ಲ. ಮನುಷ್ಯನ ತಲೆ ಕೆಟ್ಟಿದ್ದು ಕೂರು ಕೆಟ್ಟವೆಲ್ಲ, ಮನುಷ್ಯನ ಮನಸ್ಸು ಕೆಟ್ಟಿದ್ದು ಕೂರು ಕೆಟ್ಟವಷ್ಟೆ. ಅದಕ್ಕೆ ಮನುಷ್ಯ ಎಲ್ಲಿ ಕೆಟ್ಟಿತು ಅಂದ್ರೆ ಅವನ ತಲೆ, ಅವನ ವಿಚಾರಗಳು ಕೆಟ್ಟು. ಹೆಂಗ ಈಗ ನೀವು ನೋಡ್ರಿ, ಮನೆ ಇರ್ತೈತಿ, ಬೆಳಕಿಲ್ಲದ ಮನ್ಯಾಗ ಏನು ಸೇರ್ತವೆ ಹೇಳ್ರಿ, ಎಲ್ಲ ತಾಯಂದ್ರೆ ಹೇಳ್ರಿ. ಬೆಳಕಿಲ್ಲದ ಮನ್ಯಾಗ ಹೆಂಗ ಹಿಲಿ ಹೆಗ್ಗಣ ಸೊಳ್ಳಿ ಸೇರ್ಕೊಂತವ, ಹಂಗ ಚಲೋ ವಿಚಾರ ಇಲ್ಲದ ಮನಸ್ಸಿನೊಳಗ ಚಿಂತೆ, ನೋವು, ನಿರಾಶೆ, ಜಗಳಗಳು ಸೇರ್ಕೊಂತಾವ ಅಷ್ಟೆ. ಮತ್ತು ಇಲಿ ಹೆಗ್ಗಣ ಸೇರ್ಕೋಬಾರ್ದಂದ್ರೆ ಆ ಮನ್ಯಾಗ ಒಂದು ದೀಪ ಹಚ್ಚಬೇಕು. ನಮ್ಮ ಮನಸ್ಸಿನೊಳಗೆ ಜಗಳ, ಚಿಂತೆ, ನೋವು ಇರಬಾರ್ದು ಅಂದ್ರೆ ಒಳ್ಳೆಯ ವಿಚಾರಗಳು ಒಂದು ದೀಪ ಹಚ್ಚಿಬಿಟ್ರೆ ಇದು ನಿಜವಾದ ಜಾತ್ರೆ ಅಷ್ಟೇ. ಒಳ್ಳೆಯ ವಿಚಾರಗಳ ದೀಪ ಹಚ್ಚಬೇಕು. ಮನುಷ್ಯನ ಜೀವನದ ಸಾರ್ಥಕತೆ ಅಂದ್ರೆ ತಲೆಯಾಗ ಒಳ್ಳೆ ವಿಚಾರ ಇರಬೇಕು, ಕೈಯಾಗ ಚಲೋ ಕೆಲಸ ಇರಬೇಕು, ಬಾಯಾಗ ಎರಡು ಒಳ್ಳೆ ನಾಲ್ಗಿ ಮೇಲೆ ಎರಡು ಒಳ್ಳೆ ಮಾತು ಇರಬೇಕು. ಇಷ್ಟೆಲ್ಲ ಆದಮೇಲೆ ಎದ್ಯಾಗ ಒಂದಿಷ್ಟು ಭಗವಂತ ಇದು ನೀ ಕೊಟ್ಟ ಬದುಕಪ್ಪ, ನಿನ್ನ ಬದುಕು ಅಂತ ಅವನ ನೆನಪು ಮಾಡಿ ಬದುಕ್ತಿರ್ಬೇಕಷ್ಟೇ. ಇಷ್ಟೇ ಜೀವನ ಇರುತ್ತೆ. ಅದಕ್ಕೆ ಮನುಷ್ಯ ಅರ್ಥ ಮಾಡಿಕೊಂಡು, ಇದು ಜಾತ್ರೆ ಐತಲ್ಲ, ಜೀವನವೂ ಒಂದು ಜಾತ್ರೆ ಇದೆ. ಇದು ಹೆಂಗೆ ಜಾತ್ರೆ ಉತ್ಸಾಹದಿಂದ ಮಾಡ್ತೀರಿ, ಜೀವನವು ಸಹಿತ ಉತ್ಸಾಹದಿಂದ ನಡೀಲಿ ಅಂತ ಹೇಳಿ ನಿಮಗೆ ಕಾಯಿಸಿದ್ದಕ್ಕೆ ಕ್ಷಮಾ ಕೇಳಿ. ಅಲ್ಲಿ ಪಾಪ ಬೇಳೂರಾಗ ಇದ್ರಾಗ ಬೆಟಗೇರಾಗ ಪಾಪ ಕಾಯಕತ್ತಿದ್ರು. ಹಂಗಾಗಿ ಅದನ್ನು ಮುಗಿಸ್ಕೊಂಡು ಇಲ್ಲಿಗೆ ಬರೋದ್ರಾಗನ ಯಾವ ಇದು ಏನು ಮಿತಿ ಚಲೋ ಇರ್ತಾವಲ್ಲ, ಭಕ್ತರಿಗೆ ಯಾವ ಮಿತಿ ಚಲೋ ಇರ್ತೈತಿ ಅದು ಸ್ವಾಮಿಗಳಿಗೆ ಭಾರಿ ಕೆಟ್ಟ ಮಿತಿ ಇರ್ತೈತಿ. ಅದು ಯಾಕಂದ್ರೆ ಎಲ್ಲ ಕಡೆ ಮುಟ್ಕೋಬೇಕಲ್ಲ, ಹಿಂಗಾಗಿ ಅನಾನುಕೂಲ ಆಗ್ತೈತಿ. ನಿಮಗೆ ಪೂಜ್ಯರಿಗೆ ಮತ್ತೊಮ್ಮೆ ವಂದಿಸಿ, ಈ ಉತ್ಸಾಹ ಏನೈತಲ್ಲ ನೋಡಿ, ಈ ಉತ್ಸಾಹ ಯಾವಾಗಲೂ ಇರಬೇಕು.
ಊರಿನ ಈ ಉತ್ಸಾಹ ಯಾವಾಗಲೂ ಇರಬೇಕು. ಒಂದು ಊರಿನ ನಿಜವಾದ ಸೌಭಾಗ್ಯ ಅಂದ್ರೆ ಒಂದು ಸಲ ಅಜ್ಜನ ನೀವು ತೇರಿನೊಳಗೆ ಕೂಡಿಸಿ ಜಾತ್ರೆ ಮಾಡಿದ್ರೆ ಅದು ಅಲ್ಲ. ಒಂದು ಊರಿನ ವೈಭವ ಅಲ್ಲಿಯ ಶ್ರೀಮಂತರಲ್ಲ. ಒಂದು ಊರಿನ ಭಾಗ್ಯ ಆ ಊರಿನ ಜಮೀನ್ದಾರರು ಅಲ್ಲ. ಒಂದು ಊರಿನ ನಿಜವಾದ ಸೌಭಾಗ್ಯ ಯಾವುದು ಅಂದ್ರೆ ಅಲ್ಲಿಯ ಹಿರಿಯರು, ಅಲ್ಲಿಯ ಯುವಕರು ತಮ್ಮ ಜಾತಿ ಪಕ್ಷ ಎಲ್ಲ ಮರೆತು ಊರಿನ ಹಿತಕ್ಕಾಗಿ ಯಾವಾಗ ದುಡಿತಾರಲ್ಲ ಅದು ಊರಿನ ನಿಜವಾದ ಸೌಭಾಗ್ಯ. ಅದು ಯಾವಾಗ ಬರ್ತೈತೆ ಅಂದ್ರೆ ನೀವು ಬರೇ ಕಟ್ಟಿಗೆ ತೇರು ಮಾಡಿ ಅದರಾಗೊಂದು ಮೂರ್ತಿ ಕೂಡಿಸಿ ಹೋಗಿ ಪಾದಗಟ್ಟಿ ಮಾಡಿ ಎಳೆದು ಬಂದ್ರೆ ನಿಜವಾದ ಜಾತ್ರೆ ಅಲ್ಲ. ಅಜ್ಜನ್ ಯಾವಾಗಲೂ ಈ ದೇಹ ಅನ್ನುವಂಥ ತೇರು ಇದ್ರಾಗ ಅವನ ಹೃದಯದೊಳಗೆ ಕೂಡಿಸ್ಕೊಂಡ್ರೆ ಪ್ರತಿನಿತ್ಯ ಜಾತ್ರೆ ಆಗ್ತೈತಿ. ಪ್ರತಿನಿತ್ಯ ಜಾತ್ರೆ ಮಾಡಬೇಕು ವರ್ಷಕ್ಕೊಮ್ಮೆಲ್ಲ. ಅಂಥ ಒಂದು ಭಾಗ್ಯ ಅಜ್ಜ ನಮಗೆಲ್ಲ ಅನುಗ್ರಹಿಸಲಂತ ಹಾರೈಸಿ ಪೂಜ್ಯರಿಗೂ ತಮಗೂ ವಂದಿಸಿ ನಮ್ಮ ಮಾತು